ಕತ್ತು ನೋಡ್ಬಿಟ್ಟು ಹುಡುಗರು ಬೇರೆ ಹೆದರ್ಕೊಂತಾರೆ ಏನೋ. ಯಾದಗಿರಿ ಇಲ್ಲಿ ರೋಡ್ ಫುಲ್ ಖಾಲಿ ಖಾಲಿ. ಒಂದು ಬಸ್ ಇಲ್ಲ, ಬಸ್ಗೋಸ್ಕರ ವೇಟ್ ಮಾಡಬೇಕು. ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಸಿದ್ದು ಜೀವ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂದರೆ ನಾವು ಊರಿಗೆ ಹೋಗ್ತಾ ಇದ್ವಿ. ಇವಾಗ ಬಸ್ ಸ್ಟಾಪಲ್ಲಿ ಇದ್ವಿ, ಬಸ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಊರಿಗೆ ಏನಕ್ಕೆ ಹೋಗ್ತಾ ಇದೀವಿ ಅಂತ ಊರಿಗೆ ಹೋದ್ಮೇಲೆ ಹೇಳ್ತೀವಿ. ಇವಾಗ ಟ್ರೈನಲ್ಲಿ ಹೋಗ್ಬಿಟ್ಟು ಮತ್ತೆ ಸಿಗ್ತೀವಿ. ರೈಲ್ವೆ ಸ್ಟೇಷನ್ಗೆ ಹೋಗಿ ನೋಡಿದ್ರೆ ಪ್ಲಾಟ್ಫಾರ್ಮ್ಗೆ ಆಲ್ರೆಡಿ ಬಂದ್ಬಿಟ್ಟು ಟ್ರೈನ್ ನಿಂತ್ಕೊಂಡಿತ್ತು. ಸೀಟ್ ಸಿಗುತ್ತೆ ಇಲ್ಲ ಅಂತ ನಾವೆಲ್ಲ ಓಡ್ಕೊಂಡು ಹೋಗ್ತಾ ಇದ್ವಿ. ಭಾಗ್ಯ ಅಶೋಕ ದಿವ್ಯ ನೋಡಿ ಯಾವ ಥರ ಓಡ್ತಾರೆ ಅಂತ ಓಡ್ಕೊಂಡು ಹೋಗಿ ಟ್ರೈನ್ ಹತ್ತಿ ಒಳಗಡೆ ನೋಡ್ತೀವಿ. ಫುಲ್ಲು ಜನ ಅಂತೂ ರಶ್, ಸೀಟ್ ಸಿಗಲಿಲ್ಲ, ಕೆಳಗಡೆ ಟ್ರೈನ್ ಏನೋ ಮೂವ್ ಆಯಿತು, ಸೀಟ್ ಸಿಕ್ಕಿಲ್ಲ. ನಮ್ಮ ಅಶೋಕ ದಿವ್ಯ ನಾನು ಭಾಗ್ಯ ಎಲ್ಲ ಕೆಳಗಡೆ ಕುತ್ಕೊಂಡಿದ್ವಿ. ಜನ ನೋಡಿ ಯಾವ ಥರ ತಿನ್ಕೊಂಡಿದ್ದಾರೆ ಟ್ರೈನಲ್ಲಿ ಅಂತ. ಟ್ರೈನಲ್ಲಿ ಚಿಕ್ಕ ಮಕ್ಕಳಿಗೆ ತೊಟ್ಲು ಕಟ್ಬಿಟ್ಟು ಈ ಥರ ಹಾಕ್ತಿದ್ರು. ಕೆಲವೊಬ್ಬರು ಕೆಳಗಡೆ ಮಲಗಿಸ್ಕೊಂಡಿದ್ದು. ತುಂಬ ರಶ್ ಇರೋದ್ರಿಂದ ಚಿಕ್ಕ ಮಕ್ಕಳು ಕರ್ಕೊಂಡು ಹೋಗೋದು ತುಂಬ ತೊಂದರೆ ಆಗುತ್ತೆ. ವಾಶ್ರೂಮ್ ಹತ್ರನೂ ಜನ ಇದ್ದರು. ಕೆಳಗಡೆ ಕುತ್ಕೊಂಡಿರೋ ಜಾಗದಲ್ಲ ಸ್ವಲ್ಪ ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡಿಬಿಟ್ಟು ನೀಟಾಗಿ ಹುಡುಗರನ್ನ ಕುಂದಿರಿಸ್ಬಿಟ್ಟು ಊಟ ಕೊಟ್ಟೆ. ಊಟದೆಲ್ಲ ಮಾಡ್ಕೊಂಡ್ರು. ಊಟದೆಲ್ಲ ಮಾಡ್ಕೊಂಡ್ಮೇಲೆ ನೀರು ಅದೆಲ್ಲ ಕುಡಿದ್ರು. ನೀರು ಕುಡಿದ್ಮೇಲೆ ಇನ್ನೂ ಸ್ವಲ್ಪ ಜಾಗ ಫ್ರೀ ಮಾಡಿಸ್ಬಿಟ್ಟು ಅಲ್ಲೇ ನೀಟಾಗಿ ಕುಂದಿರಿಸಿದೆ. ಎಲ್ಲ ಊಟ ಮಾಡ್ತಿದ್ರು. ನಮ್ಮ ಅಶೋಕ್ ಏನೋ ಸಾಂಗ್ ಆಡ್ತಾನೆ. ಬೇಲ್ಪುರಿ ಅದೆಲ್ಲ ತಿಂದ್ಕೊಂಡು ಆಮೇಲೆ ನಾನು ಸ್ವಲ್ಪ ಕಾಲು ಚಾಚಿದ್ಮೇಲೆ ಹುಡುಗರನ್ನ ಕಾಲ ಮೇಲೆ ಮಾಡಿಸ್ಕೊಂಡೆ. ರಾಯಚೂರು ದಾಟಿದ್ರು ಟ್ರೈನಲ್ಲಂತೂ ಜನ ಅಂತೂ ಕಮ್ಮಿ ಆಗಿರಲಿಲ್ಲ. ಇನ್ನೂ ರಶ್ ಆಗಿ ಇತ್ತು. ನೋಡಿ ಎಲ್ಲ ಕೆಳಗಡೆ ಯಾವ ಥರ ಮನ್ಕೊಂಡಿದ್ದಾರೆ ಅಂತ. ಕೊನೆಗೂ ಬೆಳಗಿನ ಜಾವ 3:30 ಆದಮೇಲೆ ನಮ್ಮ ಯಾದಗಿರಿ ರೀಚ್ ಆದಮೇಲೆ ಎಲ್ಲ ಇಳ್ಕೊಂಡು ಹೋಗ್ತಾ ಇದ್ವಿ. ನೋಡಿ ಎಷ್ಟೊಂದು ಜನ ಇಳಿದವ್ರೆ ಅಂತ. ಮ್ಯಾಕ್ಸಿಮಮ್ ಅರ್ಧ ಜನ ಟ್ರೈನಲ್ಲಿ ನಮ್ಮ ಯಾದಗಿರಿಯವರೇ ಇದ್ದಾರೆ ಅನ್ಕೊಂತೀನಿ. ಟ್ರೈನ್ ಹೋಗ್ತಾಯಿತ್ತು ಅಂತ ಭಾಗ್ಯದೇವಿ ಎಲ್ಲ ಟ್ರೈನಿಗೆ ನಿಂತ್ಕೊಂಡು ಬಾಯ್ ಮಾಡ್ತಾಯಿದ್ರು. ಬಾಯ್ ಮಾಡಿದ್ಮೇಲೆ ಅದಾದಮೇಲೆ ಮತ್ತೊಂದು ಟ್ರೈನ್ ಬಂತು. ಮೋಸ್ಟ್ಲಿ ಹಾಸನ ಟ್ರೈನ್ ಅನ್ಕೊಂತೀನಿ. ಅದು ಹೋಯ್ತು. ಅದಾದಮೇಲೆ ಎಲ್ಲ ಮುಖ ತೊಳ್ಕೊಂಡು ಬಸ್ ಸ್ಟಾಪ್ಗೆ ಹೋಗೋಣ ಅಂತ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ರಿಗೂ. ಇವತ್ತಾನೆ ಯಾದಗಿರಿ ಬಂದು ರೀಚ್ ಆಗಿದ್ದೀವಿ. ಟ್ರೈನಲ್ಲಿ ತುಂಬ ರಶ್ ಇತ್ತು. ನಾವೇ ಅಲ್ಲಿ ಕೆಳಗಡೆ ಕುತ್ಕೊಂಡು ಬಂದಿದ್ವಿ. ಏನು ಮಾಡೋದು, ನಮ್ಮ ಗೌರ್ಮೆಂಟ್ ಹಂಗೆ. ಇನ್ನೂ ಒಂದೆರಡು ಜನರಲ್ ಬೋಗಿ ಎಕ್ಸ್ಟ್ರಾ ಮಾಡಿದ್ರೆ ಏನಾಗುತ್ತೆ. ಅವ್ರಿಗೂ ತಲೆ ಇದೆ ಗುರು. ಯಾಕಂದರೆ ಜನರಲ್ ಬೋಗಿ ಎಕ್ಸ್ಟ್ರಾ ಮಾಡಿದ್ರೆ ಬಸ್ಸಲ್ಲಿ ಹೋಗೋರೆಲ್ಲ ಟ್ರೈನಿಗೆ ಬರ್ತಾರೆ ಅಂತನೋ ಏನು ಮಾಡೋಕ್ಕಾಗಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಂತಾರಲ್ಲ, ಅದು ಇದೆ ಅನ್ಕೋತೀನಿ ಮೋಸ್ಟ್ಲಿ. ಬೆಂಗಳೂರಿಂದ ಊರಿಗೆ
ಸ್ಟಾಪಿಗೇನೋ ಬಂದಿದ್ದೀವಿ. ಇವಾಗ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಇಲ್ಲಿ ನೋಡಿದ್ರೆ ಒಂದು 2-3 ಜನ ಕಾಣಿಸ್ತವ್ರೆ. ಒಂದು ಬಸ್ ಇಲ್ಲ. ಬಸ್ಗೋಸ್ಕರ ವೇಟ್ ಮಾಡಬೇಕು. ಅದು ಯಾವಾಗ ಬರುತ್ತೋ ಯಾವಾಗ ಗೊತ್ತಿಲ್ಲ. ಟೈಮಿಂಗ್ಸ್ ಅಂತೂ ಇಲ್ಲ. 5 ಗಂಟೆಗೆ ಬರುತ್ತೆ ಬಸ್ಸು. 1 ಅವರ್ ಕಾಯ್ಬೇಕು ಬಸ್ಗೋಸ್ಕರ ನಾವು. ಇಲ್ಲಾಂದರೆ ಯಾವುದಾದ್ರೂ ಜೀಪಲ್ಲಿ ಹೋಗ್ಬೇಕಷ್ಟೇ. ಜೀಪಲ್ಲಿ ಹೋಗೋಣ ಅಂದರೆ ಆಲ್ರೆಡಿ ಜನ ಫುಲ್ ತುಂಬ್ಕೊಂಡ್ಬಿಟ್ಟಿದ್ದಾರೆ. ಬಸ್ಗೋಸ್ಕರ ವೇಟ್ ಮಾಡಬೇಕು. ಇಲ್ಲೆಲ್ಲಾದರೂ ಅಲ್ಲಿವರೆಗೂ ಎಲ್ಲಾದರೂ ಟಿಫಿನ್ ಸಿಗುತ್ತಾ ಅಂತ ನೋಡಬೇಕು. ಇದೇ ನಮ್ಮ ಯಾದಗಿರಿ ಬಸ್ ಸ್ಟಾಪ್. ತುಂಬ ವೇಟ್ ಮಾಡ್ತಾ ಇದ್ವಿ. ವೇಟ್ ಆದಮೇಲೆ ಒಂದು ಬಸ್ ಬಂತು. ಬಸ್ ಹತ್ಕೊಂಡು ಕೂತ್ಕೊಂಡ್ವಿ. ಅದ್ರಲ್ಲಿ ಬೇರೆ ಲಾಸ್ಟ್ ಬೇರೆ ಸಿಕ್ಕೈತೆ. ಕುತ್ಕೊಂಡಿದ್ದೀವಿ. ಇವಾಗ ಬಸ್ಸಿಂದ ಕೆಳಗಡೆ ಇಳಿದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿಂದ ನಮ್ಮ ಊರಿಗೆ ಇನ್ನೂ ಅರ್ಧ ಅವರ್ ಜರ್ನಿ ಇದೆ. ಒಂದು ಆಟೋ ಇಲ್ಲ, ಒಂದು ಗಾಡಿ ಇಲ್ಲ. ಇನ್ನೂ ನೈಟ್ ಇದೆ, ಕತ್ಲಿದೆ. 5 ಗಂಟೆ 5:30 ಆಗಿದೆ. ಎಲ್ಲರೂ ಚಳಿ ಆಗ್ತೈತೆ. ಈ ಕತ್ಲು ನೋಡ್ಬಿಟ್ಟು ಹುಡುಗರು ಬೇರೆ ಹೆದರ್ಕೊಂತಾರೆ. ಏನೋ ಅಶೋಕ, ನಮ್ಮ ಊರಿಗೆ ಹೋದ್ಮೇಲೆ ಸಿಗ್ತೀವಿ. ನಮ್ಮ ಊರು ಹೆಂಗಿರುತ್ತೆ ಅಂತ ತೋರಿಸ್ತೀವಿ. ನಡ್ಕೊಂಡು ಹೋಗ್ತಾ ಇದ್ವಿ. ಒಂದು ಗಾಡಿ ಬರ್ತಾ ಇಲ್ಲ. ಹೆವಿ ಚಳಿ ಬೇರೆ ಆಗ್ತೈತೆ. ನಿಮಗೆ ಪ್ಲೇಸ್ ಹೆಂಗಿರುತ್ತೆ ಅಂತ ತೋರಿಸೋಣ ಅಂದರೆ ಇನ್ನೂ ಬೆಳಗ್ಗೆ ಬಂದಿಲ್ಲ, ಇನ್ನೂ ಕತ್ಲೆ ಇದೆ. ಊರಿಗೆ ಹೋದ್ಮೇಲೆ ತೋರಿಸ್ತೀನಿ. ಏನು ಹೇಳ್ತೀರಾ? ಬಾಯ್ ಹೇಳ್ಬಿಡ್ತೀರ ಒಂದೊಂದ್ಸಲ. ಏನಾದರೂ ಹೇಳಿ, ಹಾಡಾಡಿ. ಅಲ್ಲಿಂದ ನಡ್ಕೊಂಬಂದು ಇವಾಗ ತಾನೇ ಮನೆಗೆ ಬಂದಿದ್ದೀವಿ. ಇವಾಗ ನಮ್ಮ ಮನೆ ಟೆರ್ರಸ್ ಮೇಲೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಇದು ನಮ್ಮ ಮನೆ ಹಿಂದ್ಗಡೆ ಇರೋ ಗ್ರೌಂಡಲ್ಲ. ಆ್ಯಕ್ಚುಲಿ ಇಲ್ಲೆಲ್ಲ ಭತ್ತ ಎಲ್ಲ ಬೆಳೀತಾರೆ. ಭತ್ತ ಬೆಳೆದಾಗ ಮಾತ್ರ ಮಸ್ತಾಗಿ ಕಾಣಿಸುತ್ತೆ, ಎಲ್ಲ ಗ್ರೀನು. ಅಲ್ಲಿ ಮಂಜು ಕಾಣಿಸ್ತಾ ಇರೋದು. ಆ ಕಡೆ ಬೆಟ್ಟ. ಇವಾಗ ಬೆಳಗಿನ ಜಾವ ಅಲ್ವಾ, ಎಲ್ಲ ಮಂಜು ಬಂದಾಗ ಕಾಣಿಸ್ತಾ ಇದೆ, ಬೆಟ್ಟ ಕಾಣಿಸ್ತಾ ಇಲ್ಲ. ಇದೇ ನಮ್ಮ ಊರು. ಈ ಕಡೆ ಅಷ್ಟೇ ಕಾಣಿಸ್ತೈತೆ. ಈ ಕಡೆ ಸ್ವಲ್ಪ ಮನೆಗಳು ಎಲ್ಲ ಆಗಿದೆ ಇವಾಗ ದೊಡ್ಡದಾಗಿ. ಸೊ ಹಂಗಾಗ್ಬಿಟ್ಟು ಈ ಕಡೆ ಊರು ಅಷ್ಟೊಂದು ಕಾಣಿಸ್ತಾ ಇಲ್ಲ. ಈ ಕಡೆ ಮಾತ್ರ ಕಾಣಿಸ್ತೈತೆ. ಆಮೇಲೆ ಊರೆಲ್ಲ ತೋರಿಸ್ತೀನಿ ನಿಮಗೆ. ಬನ್ನಿ, ಕೆಳಗಡೆ ಹೋಗ್ಬಿಟ್ಟು ನಮ್ಮ ಮನೆ ಹೆಂಗಿದೆ ಅಂತ ತೋರಿಸ್ತೀನಿ. ಇದೇ ನಮ್ಮ ಮನೆ ಮುಂದ್ಗಡೆ ಅಷ್ಟೊಂದು ಗ್ರೌಂಡ್ ಇಲ್ಲ. ಇದೆಲ್ಲ ನಮ್ಮ ಮನೆ ಮಕ್ಕಳು, ನಮ್ಮ ಚಿಕ್ಕಪ್ಪನ ಮಕ್ಕಳು. ಇದು ನಮ್ಮ ಮನೆ. ಮನೆ ತುಂಬ ಕಷ್ಟಪಟ್ಬಿಟ್ಟು ಕಟ್ಟಿರೋ ಮನೆ. ಒಳಗಡೆ ಹೆಂಗಿದೆ ಅಂತ ತೋರಿಸ್ತೀನಿ. ಒಳಗಡೆ ನೋಡೋಕೆ ಈ ಥರ ಕಾಣಿಸುತ್ತೆ. ಏನೋ ಬಡೂರು ಮನೆ, ಸಿಂಪಲ್ ಆಗಿ ಕಟ್ಟಿದ್ದೀವಿ. ಬೆಳಿಗ್ಗೆ ಎದ್ಬಿಟ್ಟು ನೋಡಿದ್ರೆ ವಿಂಡೋಯಿಂದ ಈ ಥರ ವಾತಾವರಣ ಇರುತ್ತೆ. ನಮಗೇನಾದರೂ ಉಪಯೋಗ ಆಗಿದೆ ಅಂದರೆ ಗೌರ್ಮೆಂಟ್ದಿಂದ ಈ ನಳ ಒಂದೇ. ಅದು ಇವಾಗ ಬಂದಿದೆ. ಅದು ಇವಾಗ ನೀರು ಈ ಥರ ಬರ್ತೈತೆ. ಇದಕ್ಕೂ ಮೋಟ್ರ್ ಇಕ್ಕಿದ್ದಾರೆ ಇಲ್ಲಿ. ಫ್ರೀ ಏನಿಲ್ಲ, ಅದಕ್ಕೂ ಮೋಟ್ರ್ ಇಕ್ಕಿದ್ದಾರೆ. ಭಾಗ್ಯ ಬಿಂದಿಗೆ ತೊಗೊಂಡು ಓಡೋಡಿ ಬರ್ತಾಯಿದ್ದಾಳೆ ಭಾಗ್ಯ. ಖುಷಿ ಮಾಡಲ, ಖುಷಿ ನೀರು ಬರ್ತಾ ಇಲ್ಲ ಆದರೂ. ಜಾಲಿ. ನಾವು ಬೆಂಗಳೂರಲ್ಲಿ ಇರ್ಬೇಕಾದ್ರೆ ಮನೆಗೊಂದು ನಲ್ಲಿ ಅಂತ ಹಾಕೋರೆ. ನಮ್ಮ ಮನೆ ಹತ್ರನೂ ಹಾಕೋರೆ, ನಮ್ಮ ಚಿಕ್ಕಪ್ಪರ ಮನೆ ಹತ್ರನೂ ಹಾಕೋರೆ. ಇವಾಗ ನೀರು ಬರ್ತಾ ಇದೆ. ಇಲ್ಲಿ ಒಳಗಡೆ ಬಾಗಿ ಪೈಪ್ ಹಾಕ್ಬಿಟ್ಟು ನೀರು ಹಿಡಿತಾಳೆ.
ಫುಲ್ ಜಾಲಿ ಜಾಲಿ. ಜಳಕ ಮಾಡ್ತಾನೆ. ನೀರು ಬರ್ತೈತೆ. ನಲ್ಲಿ ನೀರು ಬಂದಿಲ್ಲ ಅಂದರೆ ತುಂಬ ಕಷ್ಟ ಆಗಿರೋದು. ನಾವು ಬಾವಿಗೆ ಹೋಗಿ ಎತ್ಕೊಂಡು ಬರ್ಬೇಕಾಗಿತ್ತು ಸೇದ್ಬಿಟ್ಟು. ಬಾವಿಯಲ್ಲಿ ತೋರ್ಸ್ಕೊಂಬರೋಕ್ಕಾಗುತ್ತೆ, ತುಂಬ ದೂರ ಇದೆ ನೋಡಿ. ನಲ್ಲಿ ನೀರು ಬಂದಿದ್ದಕ್ಕೆ ಎಲ್ಲ ಇಲ್ಲೇ ಸೇರ್ಕೊಂಡ್ಬಿಟ್ಟಿದ್ವಿ. ಇದನ್ನ ನಮ್ಮ ಕಡೆ ಕ್ಯಾನಲ್ ಅಂತೀವಿ, ಕೆಲವೊಂದು ಕಡೆ ಕಾಲುವೆ ಅಂತಾರೆ. ನಿಮ್ಮ ಕಡೆ ಏನಂತಾರೆ ನಮ್ಗೆ ಗೊತ್ತಿಲ್ಲ. ಭಾಗ್ಯ ಅಲ್ಲಿ ಬಟ್ಟೆ ಒಗಿತಾಳೆ. ಭಾಗ್ಯ ಏನು ಅನಿಸ್ತೈತೆ? ಏನು ಬೆಂಗಳೂರಲ್ಲಿ ಮನೆ ಹತ್ರನೇ ಒಗಿತೈತೆ? ಇಲ್ಲಿ ಕ್ಯಾನಲ್. ಹಾಂ ಹೌದಾ? ಮನೆಗಳು ನೋಡಿ ಅಲ್ಲಿದೆ, ಇವ್ರು ಇಲ್ಲಿ ಬಂದ್ಬಿಟ್ಟು ಬಟ್ಟೆ ಒಗಿತವ್ರೆ. ಇವಾಗ ನೋಡಿ ಪರ್ಮಿಷನ್ ಕೊಟ್ಟರೆ ಈಜಾಡೋಣ ಅಂತ ಇವರೆಲ್ಲ ನಿಂತ್ಕೊಂಡಿದ್ದಾರೆ. ಆದರೆ ನಾನು ಪರ್ಮಿಷನ್ ಕೊಡಲ್ಲ, ಏನಕ್ಕಂದ್ರೆ ಇವಾಗ ಕೋಲ್ಡ್ ತುಂಬ ಇದೆ. ಹಂಗಾಗ್ಬಿಟ್ಟು ಯಾರು ಈಜಾಡೋಂಗಿಲ್ಲ. ಸುಮ್ಮನೆ ಎಳೆದ್ಬಿಟ್ಟು ಆಟ ಆಡ್ಬಿಟ್ಟು ಆಚೆ ಬರಬೇಕು. ಓಕೆನಾ? ಹಾಂ ಸರಿ ಆಯಿತು, ಅಷ್ಟೇ ಸುಮ್ಮನೆ. ಹಾಂ ಅದೊಂದು ಬಿಟ್ಟರೆ ನಿನ್ಗೇನು ಬರೋಲ್ಲ. ನಲ್ಲಿ ನೀರು ಬಂದಿದೆ ಅಂತ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ. ನನಗೂ ಖುಷಿ ಆಯಿತು. ಯಾಕಂದರೆ ನೀರು ಬಂದಿಲ್ಲ ಅಂದರೆ ತುಂಬ ಕಷ್ಟ ಆಗಿರೋದು. ಅಲ್ಲಿ ಬಾವಿಗೆ ಹೋಗ್ಬಿಟ್ಟು ಸೇದ್ಕೊಂಡು ಬರಬೇಕಾಗ್ತಿತ್ತು. ಅಲ್ಲೇ ಏನಿಲ್ಲ ಅಂದರೂ 1 ಅವರಿಂದ 2 ಅವರ್ ಟೈಮು ಇದಾಗ್ತಿತ್ತು. ಮತ್ತು ನಾವು ಸುಸ್ತಾಗ್ತಾ ಇದ್ವಿ. ಬನ್ನಿ ಒಳಗಡೆ ಹೋಗ್ಬಿಟ್ಟು ಮನುಷ್ಯ ಮಾತಾಡ್ತಾರೆ. ಮನುಷ್ಯ ಏನು ಮಾಡ್ತಾ ಇದೆಯಾ? ಬಟ್ಟೆ ತೆಗಿಯಪ್ಪ. ನನ್ನ NCC ಡ್ರೆಸ್ಸು ಅವಾಗ ಹೊಲಿಸಿರೋದು. ನನ್ನ NCC ಡ್ರೆಸ್, ಪ್ಯಾಂಟು, NCC ಕ್ಯಾಪ್, ಫೋನ್. ನಾನು ಫಸ್ಟು ತೊಗೊಂಡಿರೋ ಫೋನು ಓಪೋ ಮಾಡಲು. ಆವಾಗ ನಾನು ತೊಗೋಬೇಕಾದ್ರೆ 6,500, ಸುಮಾರು 7 ವರ್ಷ ಹತ್ರ ಆಗ್ತಾ ಬಂತು. ಮಾಡಲು FW35 ಏನೋ ಇದೆ ಅನ್ಕೊಳ್ತೀನಿ, ಅಷ್ಟೊಂದು ನಿಂತಿಲ್ಲ. ಫೋನ್ ಹೆಸರು ಮಾತ್ರ ಗೊತ್ತು, ಓಪೋ. ತುಂಬ ವರ್ಷ ಆಯಿತು. ನನ್ನ ಕಾಲೇಜ್ದು ID NCC ಮಾಡಬೇಕಾದ್ರೆ ಡ್ರೆಸ್ ಜೊತೆಗೆ ಒಂದು ನೇಮ್ ಪ್ಲೇಟ್ ಮಾಡಿಸಿದ್ರು. NCC ಅಂತ ನನ್ನ ನೇಮ್ ಇದೆ. ತುಂಬ ಚೆನ್ನಾಗಿದೆ, ಸಖತ್ ಖುಷಿಯಾಗಿತ್ತು. ಫಸ್ಟ್ ಟೈಮ್ ಒಂದು ಇದ್ರ ಮೇಲೆ ನನ್ನ ಹೆಸರು ನೋಡಿರೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಟ್ರೈನಲ್ಲಿ ಬರ್ಬೇಕಾದ್ರೆ ಕರೆಕ್ಟಾಗಿ ವಿಡಿಯೋ ಮಾಡಿಲ್ಲ. ನಮ್ಮ ಮನೆ ಮತ್ತು ನಮ್ಮ ಊರು ಹೆಂಗಿತ್ತು ಅಂತ ಇನ್ನೂ ನಮ್ಮೂರು ಅಷ್ಟೊಂದು ತೋರಿಸಿಲ್ಲ. ನಿಮಗೆ ಫುಲ್ ತೋರಿಸ್ತೀನಿ. ಇದೇ ಥರ ವಿಡಿಯೋಗಳು ಮಾಡ್ತಾಯಿರ್ತೀವಿ. ಇಷ್ಟ ಆದರೆ ಲೈಕ್ ಮಾಡಿ. ಅಂದಂಗೆ ಊರಿಗೆ ಬಂದಿದ್ದೀವಿ ಅಂತ ಹೇಳೋದು ನೋಡ್ಬಿಟ್ಟೆ. ನಮ್ಮೂರಲ್ಲಿ ಆಂಜನೇಯನ ಜಾತ್ರೆ ಇದೆ, ಹಂಗಾಗ್ಬಿಟ್ಟು ಊರಿಗೆ ಬಂದಿದ್ದೀವಿ. ನೆಕ್ಸ್ಟ್ ವಿಡಿಯೋ ನಮ್ಮೂರು ಆಂಜನೇಯ ಜಾತ್ರೆ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ.